ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಡೋಸ್ ಮೂವಿ ಸ್ಟೋರಿನ ನೋಡೋಣ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಒಬ್ಬ ಪೇಷಂಟ್ ನ ತೋರಿಸ್ತಾರೆ. ಈತ ಈಗ ತಾನೇ ಕೋಮದಿಂದ ಹೊರಗೆ ಬಂದಿರುತ್ತಾನೆ. ಆಗ ಡಾಕ್ಟರ್ ಅವನ ಹತ್ರ ಬಂದು ನಿನ್ನ ಜೊತೆ ಏನಾಗಿತ್ತು ಅಂತ ಕೇಳ್ತಾನೆ. ಈ ಪೇಷಂಟ್ ಗೆ ಮಾತಾಡೋಕ್ಕೂ ಸರಿಯಾಗಿ ಬರ್ತಿರಲ್ಲ. ಆತ ಒಂದು ಡಿವೈಸ್ ಇಟ್ಕೊಂಡು ಮಾತಾಡೋಕೆ ಟ್ರೈ ಮಾಡ್ತಿರ್ತಾನೆ. ಈಗ ಸ್ಟೋರಿ ಇಲ್ಲಿಂದ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ನಮಗೆ ಒಬ್ಬ ಕಪಲ್ಸ್ ನ ತೋರಿಸ್ತಾರೆ. ಇವರ ಹೆಸರು ಪೀಟರ್ ಮತ್ತು ಅರುಂಧತಿ ಆಗಿರುತ್ತೆ. ಇವರು ಬೇರೆ ಪ್ಲೇಸ್ ಇಂದ ಕೇರಳಗೆ ಶಿಫ್ಟ್ ಆಗಿರ್ತಾರೆ. ಇಲ್ಲಿ ಅರುಂಧತಿ ಸ್ವಲ್ಪ ಟೆನ್ಸ್ ಆಗಿರ್ತಾಳೆ. ಇಲ್ಲಿಂದ ಸೀನ್ ಇನ್ನೊಂದು ಕಪಲ್ ಕಡೆ ಶಿಫ್ಟ್ ಆಗುತ್ತೆ. ಇವರ ಹೆಸರು ಪ್ರಕಾಶ್ ಮತ್ತು ರಜಿತಾ ಆಗಿರುತ್ತೆ. ರಜಿತಾಗೆ ಏನೋ ಮೆಡಿಕಲ್ ಕಂಡೀಷನ್ ಇರುತ್ತೆ. ಇಲ್ಲಿ ಪ್ರಕಾಶ್ ರಜಿತನ ಟ್ರೀಟ್ಮೆಂಟ್ ಕೊಡ್ತಿರ್ತಾನೆ. ಯಾಕಂದ್ರೆ ಪ್ರಕಾಶ್ ಒಬ್ಬ ಡಾಕ್ಟರ್ ಆಗಿರ್ತಾನೆ. ರಜಿತಾ ಪ್ರಕಾಶ್ಗೆ ನನಗೆ ಈ ನೋವನ್ನ ತಡೆಯೋಕೆ ಆಗ್ತಿಲ್ಲ, ದಯವಿಟ್ಟು ನನ್ನ ನೀನೇ ಸಾಯಿಸ್ಬಿಡು ಅಂತ ಹೇಳ್ತಾಳೆ. ಆದ್ರೆ ಪ್ರಕಾಶ್ ಆಕೆಗೆ ನೀನು ಚಿಂತೆ ಪಡಬೇಡ, ಆದಷ್ಟು ಬೇಗ ನೀನು ಚೆನ್ನಾಗಾಗ್ತೀಯ, ನಾವು ಬದುಕೋದು ಜೀವನ ಇನ್ನೂ ಬಾಕಿ ಇದೆ ಅಂತ ಹೇಳ್ತಾನೆ. ಇನ್ನು ಇವರು ನಾಷ್ಟ ಮಾಡ್ತಿದ್ದಾಗ ಪ್ರಕಾಶ್ ರಜಿತಾಗೆ ನೀನು ಕೂಡ ನನ್ನ ಜೊತೆ ಹಾಸ್ಪಿಟಲ್ಗೆ ಬಂದ್ಬಿಡು, ಇಲ್ಲೊಬ್ಬಳಿದ್ದು ಏನ್ ಮಾಡ್ತೀಯ, ನೀನು ಬಂದು ಅಲ್ಲಿ ನನ್ನ ರೂಮ್ ಅಲ್ಲಿ ರೆಸ್ಟ್ ಮಾಡುವಂತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಜಿತಾ ಮೊದಲು ಒಪ್ಪಲ್ಲ. ಆದ್ರೆ ಪ್ರಕಾಶ್ ಆಕೆನ ಕನ್ವಿನ್ಸ್ ಮಾಡ್ತಾನೆ. ಈಗ ಸೀನ್ ಮತ್ತೆ ಪೀಟರ್ ಮತ್ತು ಅರುಂಧತಿ ಕಡೆ ಶಿಫ್ಟ್ ಆಗುತ್ತೆ. ಇವರು ಇಲ್ಲಿ ತಾವು ತಂದ ಸಾಮಾನ ಅನ್ಪ್ಯಾಕಿಂಗ್ ಮಾಡ್ತಿರ್ತಾರೆ. ಅದರ ಜೊತೆಗೆ ರೊಮ್ಯಾನ್ಸ್ ಕೂಡ ಮಾಡ್ತಿರ್ತಾರೆ. ಆಗ ಅಚಾನಕ್ ಆಗಿ ಅರುಂಧತಿ ಪೀಟರ್ಗೆ ಹೊಡಿತಾಳೆ. ಇದನ್ನ ನೋಡಿ ಪೀಟರ್ಗೆ ಕೋಪ ಬರಲ್ಲ, ಯಾಕಂದ್ರೆ ಅರುಂಧತಿಗೆ ಏನೋ ಒಂದು ಟ್ರಾಮಾ ಇರುತ್ತೆ. ಆಕೆ ಅವಾಗವಾಗ ಹೀಗೆ ಮಾಡ್ತಿರ್ತಾಳೆ. ಇದು ಪೀಟರ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಅವನು ಅರುಂಧತಿಗೆ ಸಮಾಧಾನ ಮಾಡ್ತಾನೆ. ನೀನು ಟೆನ್ಷನ್ ತಗೋಬೇಡ, ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾನೆ. ಈಗ ಸೀನಿಲಿಂದ ಒಂದು ದೊಡ್ಡ ಹಾಸ್ಪಿಟಲ್ ಕಡೆ ಶಿಫ್ಟ್ ಆಗುತ್ತೆ. ಇದರ ಸಿಇಒ ಗೋಪಿನಾಥ್ ಆಗಿರ್ತಾನೆ. ಈತನ ಹಾಸ್ಪಿಟಲ್ ಮುಂದೆ ಕೆಲವು ಜನ ಧರಣಿ ಮಾಡ್ತಿರ್ತಾರೆ. ಆಕ್ಚುಲಿ ಹಾಸ್ಪಿಟಲ್ ಮೇಲೆ ಏನೋ ಒಂದು ಅಲಿಗೇಷನ್ ನಡೀತಿರುತ್ತೆ. ಆಗ ಗೋಪಿನಾಥ್ ಟಿವಿ ಇಂಟರ್ವ್ಯೂಗೆ ಕೊಟ್ಟು ತನ್ನ ಅಲಿಗೇಷನ್ ಎಲ್ಲ ಕ್ಲಿಯರ್ ಮಾಡಿರ್ತಾನೆ. ಈಗ ಗೋಪಿನಾಥ್ ತನ್ನ ವಾಚ್ಮನ್ ನ ಕರೆದು ನಮ್ಮ ಸ್ಟಾಕ್ ಎಲ್ಲ ಎಲ್ಲಿದೆ ಅಂತ ಕೇಳ್ತಾನೆ. ಆಗ ವಾಚ್ಮನ್ ಸರ್ ನಾವು ಮೇಲೆ ಫ್ಲೋರ್ ಅಲ್ಲಿ ಅದನ್ನ ಇಟ್ಟಿದ್ದೇವೆ ಅಂತ ಹೇಳ್ತಾನೆ. ಇನ್ನು ವಾಚ್ಮನ್ ಗೋಪಿನಾಥ್ಗೆ ಸರ್ ಆನಂದ್ ಅನ್ನೋ ವ್ಯಕ್ತಿ ಕೂಡ ನಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ನಾವು ರಾತ್ರಿ ಟೈಮ್ ಅಲ್ಲಿ ಆ ಸ್ಟಾಕ್ ನ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ, ಆದ್ರೆ ನೀವು ಸಿಸಿಟಿವಿನ ನೋಡ್ಕೋಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಗೋಪಿನಾಥ್ ಆಯ್ತು, ಸಿಸಿಟಿವಿ ಬಗ್ಗೆ ನೀವು ಚಿಂತೆ ತಗೋಬೇಡಿ, ಆದ್ರೆ ಆ ಸ್ಟಾಕ್ ಇಲ್ಲಿಂದ ಕ್ಲಿಯರ್ ಆಗ್ಬೇಕು ಅಂತ ಹೇಳ್ತಾನೆ. ಇನ್ನು ಅದೇ ಹಾಸ್ಪಿಟಲ್ ನಲ್ಲಿ ರೋಷಮ್ಮ ಅನ್ನೋ ಒಬ್ಬ ಪೇಷಂಟ್ ಇರ್ತಾಳೆ. ಈಕೆ ಪದೇ ಪದೇ ಬೆಲ್ ನ ರಿಂಗ್ ಮಾಡ್ತಿರ್ತಾಳೆ. ಆಗ ನರ್ಸ್ ಗಳು ಅಲ್ಲಿ ಪದೇ ಪದೇ ಬರ್ತಿರ್ತಾರೆ. ಇವರಿಗೆ ಇದು ಸಾಕಾಗಿರುತ್ತೆ. ಅದಕ್ಕೆ ಅವರು ರೋಷಮ್ಮ ಹತ್ರ ಬಂದು ನೀವು ರಾತ್ರಿಯಿಂದ ಕಂಟಿನ್ಯೂ ಆಗಿ ಬೆಲ್ ನ ಪ್ರೆಸ್ ಮಾಡ್ತಿದ್ದೀರಾ, ಹೀಗೆ ಮಾಡಬೇಡಿ, ಯಾಕಂದ್ರೆ ನರ್ಸ್ ಗಳು ಬೇರೆ ಕೆಲಸದಲ್ಲಿ ಬಿಸಿ ಆಗಿರ್ತಾರೆ ಅಂತ ಹೇಳ್ತಾಳೆ. ಆದ್ರೆ ರೋಷಮ್ಮ ತನ್ನ ಹೆಲ್ತ್ ಬಗ್ಗೆ ಟೆನ್ಷನ್ ತಗೋತಿರ್ತಾಳೆ. ಆಗ ನರ್ಸ್ ಆಕೆಗೆ ನಿಮ್ಮ ಎಲ್ಲಾ ಚೆಕ್ಅಪ್ ಮುಗಿದಿದೆ, ನಿಮಗೆ ಯಾವ ಪ್ರಾಬ್ಲಮ್ ಇಲ್ಲ, ಚಿಂತೆ ಮಾಡಬೇಡಿ ಅಂತ ಹೇಳ್ತಾಳೆ. ಇನ್ನು ಅದೇ ಟೈಮಲ್ಲಿ ಪ್ರಕಾಶ್ ರಜಿತಾ ಜೊತೆ ಹಾಸ್ಪಿಟಲ್ಗೆ ಬರ್ತಾನೆ. ಈತ ರಜಿತನ ಒಂದು ರೆಸ್ಟ್ ರೂಮ್ ಅಲ್ಲಿ ಕುಂದಿರಿಸ್ತಾನೆ ಮತ್ತು ಆಕೆಗೆ ಒಂದು ಬುಕ್ ಕೊಡ್ತಾನೆ. ನನಗೆ ಲೇಟ್ ಆದ್ರೆ ನೀನು ಊಟ ಮಾಡ್ಬಿಡು, ಏನಾದ್ರೂ ತೊಂದರೆ ಆದ್ರೆ ನನಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಈಗ ಪ್ರಕಾಶ್ ಅಲ್ಲಿಂದ ತನ್ನ ಪೇಷಂಟ್ ನ ನೋಡಕ್ಕೆ ಹೋಗ್ತಾನೆ. ಇನ್ನು ಪ್ರಕಾಶ್ ಕೆಳಗೆ ಜೂನಿಯರ್ ಡಾಕ್ಟರ್ ಆಗಿ ನಿಖಿಲ್ ಮತ್ತು ಅಭಿ ಅನ್ನೋ ಇಬ್ಬರು ಡಾಕ್ಟರ್ಸ್ ಇರ್ತಾರೆ. ಆಕ್ಚುಲಿ ನಿಖಿಲ್ ಮತ್ತು ಅಭಿ ಒಬ್ಬರನ್ನೊಬ್ಬರು ಲವ್ ಮಾಡ್ತಿರ್ತಾರೆ. ಅಭಿ ಅದೇ ಸಿಇಒ ಮಗಳಾಗಿರ್ತಾಳೆ. ಆದ್ರೆ ನಿಖಿಲ್ಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಅವನು ನೋಡಿದ ಎಲ್ಲ ಹುಡುಗಿಯರಿಗೆ ಲೈನ್ ಹೊಡಿತಿರ್ತಾನೆ. ಇದು ಅಭಿಗೆ ಗೊತ್ತಾದಾಗ ಆಕೆ ಅವನ ಮೇಲೆ ಕೋಪ ಮಾಡ್ತಿರ್ತಾಳೆ. ಇನ್ನು ಅದೇ ಟೈಮಲ್ಲಿ ನಮಗೆ ಒಬ್ಬ ಕ್ಲೀನಿಂಗ್ ಮಾಡೋ ಮಹಿಳೆಯನ್ನ ತೋರಿಸ್ತಾರೆ. ಈಕೆ ಹತ್ರ ಒಬ್ಬ ನರ್ಸ್ ಬರ್ತಾಳೆ ಮತ್ತು ಆಕೆಗೆ ದುಡ್ಡನ್ನ ಕೊಡ್ತಾಳೆ. ಆಕ್ಚುಲಿ ಆ ನರ್ಸ್ ಆಕೆಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ತಿರ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಹಾಸ್ಪಿಟಲ್ಗೆ ಅರುಂಧತಿ ಕೂಡ ಬರ್ತಾಳೆ. ಅರುಂಧತಿ ಮತ್ತು ಪ್ರಕಾಶ್ ಒಬ್ಬರನ್ನೊಬ್ಬರು ನೋಡಿ ಶಾಕ್ ಆಗ್ತಾರೆ. ಇಲ್ಲಿ ಪ್ರಕಾಶ್ ಅರುಂಧತಿನ ನೋಡಿ ತನ್ನ ಫ್ಲಾಶ್ ಬ್ಯಾಕ್ ನ ನೆನಪು ಮಾಡ್ಕೊತಾನೆ. ಆಕ್ಚುಲಿ ಅರುಂಧತಿ ಮತ್ತು ಪ್ರಕಾಶ್ ಮೆಡಿಕಲ್ ಸ್ಟಡಿ ಮಾಡ್ತಿರ್ತಾರೆ. ಆಗ ಇವರ ನಡುವೆ ಲವ್ ಆಗಿರುತ್ತೆ ಮತ್ತು ಇವರು ಮದುವೆ ಕೂಡ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಪ್ರಕಾಶ್ ತಾಯಿಗೆ ಈ ಮದುವೆ ಇಷ್ಟ ಇರಲ್ಲ. ಅದಕ್ಕೆ ಇವರ ನಡುವೆ ಬ್ರೇಕಪ್ ಆಗಿರುತ್ತೆ. ಆದ್ರೆ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಅರುಂಧತಿ ಪ್ರಕಾಶ್ಗೆ ಕಾಲ್ ಮಾಡಿ ನನ್ನ ಹತ್ರ ಬೇಗ ಬಾ ಅಂತ ಹೇಳ್ತಾಳೆ. ಆದ್ರೆ ಪ್ರಕಾಶ್ ಆಕೆಗೆ ನಾನು ನಿನ್ನ ಹತ್ರ ಬರಲ್ಲ, ಯಾಕಂದ್ರೆ ನಾನು ಸ್ವಲ್ಪ ದೂರ ಇದ್ದೀನಿ ಅಂತ ಹೇಳ್ತಾನೆ. ಅಷ್ಟಕ್ಕೂ ನಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿದೆ, ಈಗ ಯಾಕೆ ನಾನು ನಿನ್ನ ಹತ್ರ ಬರಬೇಕು ಅಂತ ಹೇಳ್ತಾನೆ. ಆಗ ಅರುಂಧತಿ ಅವನಿಗೆ ಹಾಗಲ್ಲ, ನಾನು ಪ್ರೆಗ್ನೆಂಟ್ ಆಗಿದ್ದೆ, ಆದ್ರೆ ಈಗ ನನ್ನ ಮಿಸ್ಕ್ಯಾರೇಜ್ ಆಗಿದೆ, ನಾನು ಒಬ್ಬಳೇ ಮನೆಯಲ್ಲಿದ್ದೀನಿ, ನನ್ನ ಬ್ಲೀಡಿಂಗ್ ಆಗ್ತಿದೆ ಅಂತ ಹೇಳ್ತಾಳೆ. ಆದ್ರೆ ಪ್ರಕಾಶ್ ದೂರ ಇರ್ತಾನೆ, ಅವನಿಗೆ ಅಲ್ಲಿ ಬರೋಕ್ಕೆ ಆಗಲ್ಲ. ಇದರಿಂದ ಈ ಘಟನೆ ಅರುಂಧತಿ ಮೈಂಡ್ ಅಲ್ಲಿ ಟ್ರಾಮಾ ತರ ಕೂತಿರುತ್ತೆ. ಅದಕ್ಕೆ ಆಕೆ ಪೀಟರ್ ನ ದೂರ ಮಾಡ್ತಿರ್ತಾಳೆ. ಈಗ ಸ್ಟೋರಿ ಇಲ್ಲಿಂದ ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿ ಟೆರೆಸ್ ಮೇಲೆ ಹೋಗ್ತಾನೆ. ಆಗ ಅದೇ ವಾಚ್ಮನ್ ಅವನಿಗೆ ಒಂದು ಚೀಟಿನ ಕೊಡ್ತಾನೆ. ಆ ವ್ಯಕ್ತಿ ಆ ಚೀಟಿ ತಗೊಂಡೋಗಿ ಅದರಲ್ಲಿದ್ದ ಮೆಡಿಸನ್ ನ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇವರು ಸಿಸಿಟಿವಿ ಕ್ಯಾಮೆರಾನ ಕೂಡ ಮ್ಯಾನೇಜ್ ಮಾಡ್ತಿರ್ತಾರೆ. ಇನ್ನು ಮಾರನೇ ದಿನ ಒಬ್ಬ ಹುಡುಗಿ ತನ್ನ ತಾತನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾಳೆ. ಆಕ್ಚುಲಿ ಈತನಿಗೆ ಹಾರ್ಟ್ ಅಟ್ಯಾಕ್ ಬಂದಿರುತ್ತೆ. ಆಗ ಅರುಂಧತಿ ಆ ವ್ಯಕ್ತಿನ ನೋಡ್ತಾಳೆ. ಆಕ್ಚುಲಿ ಅರುಂಧತಿ ಒಬ್ಬ ಕಾರ್ಡಿಯಾಲಜಿಸ್ಟ್ ಆಗಿರ್ತಾಳೆ. ಈಗ ಆಕೆ ಪೇಷಂಟ್ ಗೆ ಆಪರೇಷನ್ ಮಾಡ್ಬೇಕಂತ ಆಪರೇಷನ್ ನ ಸ್ಟಾರ್ಟ್ ಮಾಡ್ತಾಳೆ. ಇನ್ನು ಆ ವ್ಯಕ್ತಿಯ ಮೊಮ್ಮಗಳು ಹೊರಗೆ ಕೂತು ತನ್ನ ತಾತನಿಗೋಸ್ಕರ ಟೆನ್ಷನ್ ತಗೋತಿರ್ತಾಳೆ. ಆಗ ಅಲ್ಲಿ ಅಖಿಲ್ ಬರ್ತಾನೆ. ಈತ ಈಕೆಗೂ ಲೈನ್ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ನೀವು ಟೆನ್ಷನ್ ತಗೋಬೇಡಿ, ಅರುಂಧತಿ ಮೇಡಮ್ ಒಳ್ಳೆ ಡಾಕ್ಟರ್, ಅವರು ನಿಮ್ಮ ತಾತನ ಸರಿ ಮಾಡ್ತಾಳೆ ಅಂತ ಹೇಳ್ತಾನೆ. ಇನ್ನು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅರುಂಧತಿ ಹೊರಗೆ ಬಂದು ಆ ಹುಡುಗಿಗೆ ನಿಮ್ಮ ತಾತ ಈಗ ಆರಾಮಾಗಿದ್ದಾರೆ, ಸ್ವಲ್ಪ ಹೊತ್ತಾದ್ಮೇಲೆ ನೀನು ಹೋಗಿ ಮಾತಾಡಿಸಬಹುದು ಅಂತ ಹೇಳ್ತಾಳೆ. ಇನ್ನು ಅರುಂಧತಿ ಅಲ್ಲಿಂದ ಹೋದ್ಮೇಲೆ ಅಖಿಲ್ ಅಲ್ಲಿ ಬರ್ತಾನೆ. ಆತ ಬಂದು ಆ ಹುಡುಗಿಗೆ ತನ್ನ ನಂಬರ್ ಕೊಡ್ತಾನೆ. ನಿಮಗೇನಾದ್ರೂ ಪ್ರಾಬ್ಲಮ್ ಅನ್ಸಿದ್ರೆ ನನಗೆ ಕಾಲ್ ಮಾಡಬಹುದು ಅಂತ ಹೇಳ್ತಾನೆ. ಆದ್ರೆ ಮಾರನೇ ದಿನ ಮತ್ತೆ ಆ ವ್ಯಕ್ತಿಯ ಆರೋಗ್ಯ ಹದಗೆಟ್ಟುತ್ತೆ. ಆಗಲ್ಲಿ ಪ್ರಕಾಶ್ನ ಕರೆಯಲಾಗುತ್ತೆ. ಪ್ರಕಾಶ್ ಒಬ್ಬ ಫಾರ್ಮಲಾಜಿಸ್ಟ್ ಆಗಿರ್ತಾನೆ.
ಈತ ಬಂದು ಆ ವ್ಯಕ್ತಿಗೆ ಒಂದು ಮೆಡಿಸಿನ್ ನ ಕೊಡ್ತಾನೆ. ಆತನ ಕಂಡೀಷನ್ ಸ್ವಲ್ಪ ಚೆನ್ನಾಗುತ್ತೆ. ಈಗ ಸೀನ್ ಮತ್ತೆ ಅದು ವಾಚ್ಮನ್ ಮತ್ತು ವಾರ್ಡ್ ಬಾಯ್ ಕಡೆ ಶಿಫ್ಟ್ ಆಗುತ್ತೆ. ಇವರು ಮತ್ತೆ ಮೆಡಿಸಿನ್ ನ ಕಲೆಕ್ಟ್ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ನಮಗೆ ಒಬ್ಬ ಸಿಂಗರ್ ನ ತೋರಿಸ್ತಾರೆ. ಈತನಿಗೆ ಗೋಪಿನಾಥ್ ಕಾಲ್ ಮಾಡ್ತಾನೆ ಮತ್ತು ನನಗೆ ಒಂದು ಪ್ರಾಪರ್ಟಿ ಬೇಕು, ಅದನ್ನ ಮಾರ್ತೀಯ ಅಂತ ಕೇಳ್ತಾನೆ. ಆದ್ರೆ ಆ ಸಿಂಗರ್ ಗೋಪಿನಾಥ್ಗೆ ಇಲ್ಲ, ನಾನು ಆ ಪ್ರಾಪರ್ಟಿನ ಮಾರೋಕೆ ಇಷ್ಟಪಡ್ತಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಗೋಪಿನಾಥ್ ಮತ್ತು ಆ ಸಿಂಗರ್ ರಿಲೇಟಿವ್ಸ್ ಅಂತ ಗೊತ್ತಾಗುತ್ತೆ. ಆದ್ರೆ ಮಾರನೇ ದಿನ ಆ ಸಿಂಗರ್ಗೆ ತುಂಬಾ ಹೊಟ್ಟೆ ನೋವುತ್ತಿರುತ್ತೆ. ಅದಕ್ಕೆ ಅವನು ಇದೇ ಹಾಸ್ಪಿಟಲ್ಗೆ ಬರ್ತಾನೆ. ಆಗ ಒಬ್ಬ ಡಾಕ್ಟರ್ ಆ ಸಿಂಗರ್ ವೈಫ್ ಹತ್ರ ಹೋಗಿ ನಿಮ್ಮ ಗಂಡನಿಗೆ ಒಂದು ಅರ್ಜೆಂಟ್ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾನೆ. ಏಕೆಂದ್ರೆ ಅವರ ಹಿಪ್ ಹತ್ರ ಏನೋ ಪ್ರಾಬ್ಲಮ್ ಇದೆ, ಅದನ್ನ ನಾವು ಮಾಡ್ಲಿಲ್ಲ ಅಂದ್ರೆ ಅವರು ನಡೆಯೋಕೆ ಬರಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಿಂಗರ್ ವೈಫ್ ನನ್ನ ಅಂಕಲ್ ಈ ಹಾಸ್ಪಿಟಲ್ ನ ಸಿಒ ಆಗಿದ್ದಾರೆ, ಅವರ ಹತ್ರ ಮಾತಾಡಿ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಆ ಡಾಕ್ಟರ್ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಾನೆ. ನೀವು ಲೇಟ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗಬಹುದು ಅಂತ ಹೇಳ್ತಾನೆ. ಆಗ ಆಕೆ ಹೆದರ್ಕೊಂಡು ಒಂದು ಲೆಟರ್ ಮೇಲೆ ಸೈನ್ ಮಾಡಿ ಆಪರೇಷನ್ ಗೆ ಪರ್ಮಿಷನ್ ಕೊಡ್ತಾಳೆ. ಇನ್ನೊಂದು ಕಡೆ ಆ ನಿಖಿಲ್ ಹುಡುಗಿಗೆ ಕಾಲ್ ಮಾಡಿ ಎಷ್ಟೊತ್ತಂತ ಕೆಳಗೆ ಇರ್ತೀಯಾ, ಟೆರೆಸ್ ಮೇಲೆ ಬಾ ಅಂತ ಹೇಳ್ತಾನೆ. ಆ ಹುಡುಗಿ ಕೂಡ ಈಗ ನಿಖಿಲ್ ನ ಮೀಟ್ ಆಗೋಕೆ ಮೇಲೆ ಟೆರೆಸ್ ಗೆ ಹೋಗ್ತಾಳೆ. ಇನ್ನು ಆ ಹುಡುಗಿ ಟೆರೆಸ್ ಗೆ ಬಂದಾಗ ಅಲ್ಲಿ ಯಾರು ಇರಲ್ಲ, ಅಲ್ಲಿ ಪೂರಾ ಕತ್ತಲೆ ಆಗಿರುತ್ತೆ. ಇದನ್ನ ನೋಡಿ ಆಕೆ ಲೈಟ್ ಆಗಿ ಭಯ ಪಡ್ತಿರ್ತಾಳೆ. ಆದ್ರೆ ಅಲ್ಲಿ ಅಚಾನಕ್ ಆಗಿ ನಿಖಿಲ್ ಬರ್ತಾನೆ. ಈತ ಬಂದು ಆಕೆ ಜೊತೆ ಮಿಸ್ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕೆನ ಟಚ್ ಮಾಡೋಕೆ ನೋಡ್ತಿರ್ತಾನೆ. ಇದನ್ನ ನೋಡಿ ಆ ಹುಡುಗಿಗೆ ಇಷ್ಟ ಆಗಲ್ಲ. ಆಕೆ ಅಲ್ಲಿಂದ ಕೆಳಗಿಳಿದು ಬರ್ತಿರ್ತಾಳೆ. ಆಗ ನಿಖಿಲ್ ಕೂಡ ಆಕೆ ಹಿಂದೆ ಹಿಂದೆ ಬರ್ತಿರ್ತಾನೆ. ಇನ್ನು ನಿಖಿಲ್ ಆ ಹುಡುಗಿ ಹಿಂದೆ ಹೋಗ್ತಿರೋದನ್ನ ಅಭಿ ನೋಡ್ಬಿಡ್ತಾಳೆ. ಇದನ್ನ ನೋಡಿ ಆಕೆಗೆ ತುಂಬಾ ಕೋಪ ಬರುತ್ತೆ. ಆಕೆ ಕೋಪದಲ್ಲಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ನಿಖಿಲ್ ಆಕೆನ ರಮಿಸ್ಬೇಕಂತ ಆಕೆ ಹಿಂದೆ ಓಡ್ತಾನೆ. ಇನ್ನು ಆ ಹುಡುಗಿ ತನ್ನ ತಾತನ ಹತ್ರ ಬಂದಾಗ ಆತನ ಆರೋಗ್ಯ ಹದಗೆಡ್ತಿರುತ್ತೆ. ಅದಕ್ಕೆ ಆಕೆ ತಕ್ಷಣ ಡಾಕ್ಟರ್ ನ ಕರೀತಾಳೆ. ಇನ್ನೊಂದು ಕಡೆ ನಮಗೆ ಪ್ರಕಾಶ್ ನ ತೋರಿಸ್ತಾರೆ. ಈತನ ನೈಟ್ ಡ್ಯೂಟಿ ಇರುತ್ತೆ. ಆತನ ವೈಫ್ ಕೂಡ ಆತನ ಜೊತೆನೆ ಇರ್ತಾಳೆ. ಪ್ರಕಾಶ್ ತನ್ನ ವೈಫ್ಗೆ ಯಾಕೆ ನಿದ್ದೆ ಬರ್ತಿಲ್ವಾ ಅಂತ ಕೇಳ್ತಾನೆ. ಆಗ ಆಕೆ ಇಲ್ಲ, ನನಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಾಳೆ. ಇನ್ನು ಅದೇ ಟೈಮಲ್ಲಿ ವಾರ್ಡ್ ಬಾಯ್ ಬಂದು ಪ್ರಕಾಶ್ಗೆ ಕರೀತಾನೆ. ಆಗ ಪ್ರಕಾಶ್ ಆಕೆಗೆ ನೀನು ಹೋಗಿ ಮಲ್ಕೋ, ನಾನು ಈಗ ಪೇಷಂಟ್ ನೋಡಿ ಬರ್ತೀನಿ ಅಂತ ಹೇಳ್ತಾನೆ. ಈಗ ಪ್ರಕಾಶ್ ಅದೇ ಪೇಷಂಟ್ ಹತ್ರ ಬರ್ತಾನೆ. ಅಲ್ಲಿ ಅರುಂಧತಿ ಕೂಡ ಬರ್ತಾಳೆ. ಈಗ ಇವರೆಲ್ಲ ಸೇರಿ ಆ ಪೇಷಂಟ್ ನ ಕಾಪಾಡೋಕೆ ತುಂಬಾ ಟ್ರೈ ಮಾಡ್ತಾರೆ. ಆದ್ರೆ ಆ ಪೇಷಂಟ್ ಸತ್ತೋಗ್ಬಿಡ್ತಾನೆ. ಇದನ್ನ ನೋಡಿ ಈಗ ಪ್ರಕಾಶ್ ಆ ಹುಡುಗಿಗೆ ಹೋಗಿ ನಿಮ್ಮ ತಾತ ಸತ್ತೋದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಹುಡುಗಿಗೆ ತುಂಬಾ ನೋವಾಗುತ್ತೆ. ಆಕೆ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ತನ್ನ ಮನೆಯವರಿಗೆ ಕಾಲ್ ಮಾಡಿ ಅಲ್ಲಿ ಕರೀತಾಳೆ. ಈಗ ಮಾರನೇ ದಿನ ಅರುಂಧತಿ ಆ ಸಿಂಗರ್ ಹತ್ರ ಹೋಗ್ತಾಳೆ ಮತ್ತು ಆತನ ರಿಪೋರ್ಟ್ ನೋಡಿ ನಿಮ್ಮ ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಇನ್ನು 2-3 ದಿನ ನೀವು ಅಬ್ಸರ್ವೇಷನ್ ಅಲ್ಲಿ ಇರಬೇಕು, ಆಮೇಲೆ ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಗೋಪಿನಾಥ್ ಇದೇ ಸಿಂಗರ್ ಹತ್ರ ಬರ್ತಾನೆ. ಮತ್ತೆ ಒಂದು ಇಲ್ಲಿ ಪ್ರಾಪರ್ಟಿ ಬಗ್ಗೆ ಮಾತಾಡ್ತಾನೆ. ಆದ್ರೆ ಸಿಂಗರ್ಗೆ ಮಾತ್ರ ಪ್ರಾಪರ್ಟಿ ಬಗ್ಗೆ ಮಾತಾಡೋಕೆ ಏನು ಇಷ್ಟ ಇರಲ್ಲ. ಇನ್ನು ರಾತ್ರಿ ಆದಾಗ ಸಿಂಗರ್ ವೈಫ್ ತನ್ನ ಗಂಡನಿಗೆ ಅಂಕಲ್ ನಮ್ಮ ಒಳ್ಳೆದ ಬಗ್ಗೆ ಮಾತಾಡ್ತಿದ್ದಾರೆ, ನೀವ್ಯಾಕೆ ಆ ಪ್ರಾಪರ್ಟಿನ ಮಾರಬಾರ್ದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆ ಸಿಂಗರ್ಗೆ ಕೋಪ ಬರುತ್ತೆ. ಅವನು ತನ್ನ ಹೆಂಡತಿಗೆ ಬೈತಾನೆ. ಆಗ ಆಕೆ ಕೋಪದಲ್ಲಿ ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ. ಇನ್ನೊಂದು ಕಡೆ ನಮಗೆ ಅಖಿಲ್ ಮತ್ತು ಅಭಿನ ತೋರಿಸ್ತಾರೆ. ಅಖಿಲ್ ಅಭಿಗೆ ಮೆಸೇಜ್ ಮಾಡ್ತಿರ್ತಾನೆ. ನಾನು ಆ ಹುಡುಗಿ ಜೊತೆ ಏನು ಮಾಡಿಲ್ಲ, ನನಗೆ ನೀನು ಬಿಟ್ರೆ ಯಾರು ಇಲ್ಲ ಅಂತ ರಿಕ್ವೆಸ್ಟ್ ಮಾಡ್ತಿರ್ತಾನೆ. ಅಷ್ಟಕ್ಕೂ ನೀನು ನನಗೆ ಒಂದು ಅವಕಾಶ ಕೊಡು, ದಯವಿಟ್ಟು ಟೆರೆಸ್ ಮೇಲೆ ಬಂದು ನನ್ನ ಮೀಟ್ ಆಗು ಅಂತ ಹೇಳ್ತಾನೆ. ಇದನ್ನ ಓದಿ ಅಭಿ ಕೂಡ ಟೆರೆಸ್ ಮೇಲೆ ಅಖಿಲ್ ನ ಮೀಟ್ ಆಗೋಕೆ ಹೋಗ್ತಾಳೆ. ಈಗ ಸೀನ್ ಆ ಸಿಂಗರ್ ಕಡೆ ಶಿಫ್ಟ್ ಆಗುತ್ತೆ. ಈತನ ರೂಮ್ ಅಲ್ಲಿ ಯಾರೋ ಬರ್ತಿರೋ ತರ ತೋರಿಸ್ತಾರೆ. ಈ ಕಡೆ ಅಭಿ ಮತ್ತು ಅಖಿಲ್ ಟೆರೆಸ್ ಮೇಲೆ ಇರೋದನ್ನ ವಾಚ್ಮ್ಯಾನ್ ನೋಡ್ತಿರ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಸಿಂಗರ್ ವೈಫ್ ಅವನನ್ನ ಮೀಟ್ ಆಗೋಕೆ ಬರ್ತಾಳೆ. ಆದ್ರೆ ಇಲ್ಲಿ ಬಂದಾಗ ಅವನ ಕಂಡೀಷನ್ ತುಂಬಾ ಕೆಟ್ಟಿರುತ್ತೆ. ಅವನು ಒದ್ದಾಡ್ತಿರ್ತಾನೆ. ಆಗ ಆಕೆ ಡಾಕ್ಟರ್ ನ ಕರೀತಾಳೆ. ಈಗ ಎಲ್ಲಾ ಡಾಕ್ಟರ್ಸ್ ಬಂದು ಅವನನ್ನ ಕಾಪಾಡೋಕೆ ತುಂಬಾ ಟ್ರೈ ಮಾಡ್ತಾರೆ. ಇಲ್ಲಿ ಪ್ರಕಾಶ್ ಕೂಡ ಇರ್ತಾನೆ. ಆದ್ರೆ ಅವರಿಂದ ಅವನನ್ನ ಕಾಪಾಡೋಕೆ ಆಗಲ್ಲ. ಆ ಸಿಂಗರ್ ಕೂಡ ಈಗ ಸತ್ತೋಗ್ತಾನೆ. ಇದನ್ನ ನೋಡಿ ಪ್ರಕಾಶ್ಗೆ ತುಂಬಾ ಬೇಜಾರಾಗುತ್ತೆ. ಅವನು ಅಲ್ಲಿಂದ ತನ್ನ ಮನೆಗೆ ಹೋಗ್ಬೇಕಂತ ತನ್ನ ವೈಫ್ ನ ಕರ್ಕೊಂಡು ಕಾರಲ್ಲಿ ಹೋಗ್ತಿರ್ತಾನೆ. ಆಗ ಅವನನ್ನ ಯಾರೋ ಒಬ್ಬ ವ್ಯಕ್ತಿ ಬೈಕ್ ಮೇಲೆ ಫಾಲೋ ಮಾಡ್ತಿರ್ತಾನೆ. ಇದನ್ನ ಪ್ರಕಾಶ್ ಅಬ್ಸರ್ವ್ ಮಾಡ್ತಾನೆ. ಆದ್ರೂ ಅವನು ಕಾರ್ನ ಸ್ಪೀಡ್ ಆಗಿ ಓಡಿಸ್ತಿರ್ತಾನೆ. ಆಗ ಆ ವ್ಯಕ್ತಿ ಅಚಾನಕ್ ಆಗಿ ಕಾರ್ ಮುಂದೆ ಬೈಕ್ ತಂದು ನಿಲ್ಲಿಸ್ತಾನೆ. ಇದರಿಂದ ಪ್ರಕಾಶ್ ಸಡನ್ ಆಗಿ ಬ್ರೇಕ್ ಆಗ್ತಾನೆ. ಆಗ ಅವನ ಪಕ್ಕದಲ್ಲಿ ಕೂತಿದ್ದ ಅವನ ವೈಫ್ ಹೊರಗೆ ಜಂಪ್ ಮಾಡ್ತಾಳೆ. ಇದನ್ನ ನೋಡಿ ಆ ಫಾಲೋ ಮಾಡ್ಕೊಂಡು ಬಂದ ವ್ಯಕ್ತಿ ಅಲ್ಲಿಂದ ಬೈಕ್ ತಗೊಂಡು ಓಡೋಗ್ತಾನೆ. ಇನ್ನು ಪ್ರಕಾಶ್ ಹೊರಗೆ ಬಂದಾಗ ಅವನ ವೈಫ್ಗೆ ತುಂಬಾ ಗಾಯವಾಗಿರುತ್ತೆ. ಅವನು ಆಕೆ ನಡ್ಕೊಂಡು ತುಂಬಾ ಜೋರಾಗಿ ಕೂಗ್ತಾನೆ. ಆದ್ರೆ ಪ್ರಕಾಶ್ಗೆ ಸಡನ್ ಆಗಿ ಎಚ್ಚರಿಕೆ ಆಗುತ್ತೆ. ಆಕ್ಚುಲಿ ಇದೆಲ್ಲ ಪ್ರಕಾಶ್ ಕನಸಾಗಿರುತ್ತೆ. ಆಗ ಅವನ ವೈಫ್ ಅಲ್ಲಿ ಬಂದು ಅವನನ್ನ ಎಬ್ಬಿಸ್ತಾಳೆ. ಈಗ ಪ್ರಕಾಶ್ ರೆಡಿಯಾಗಿ ಹಾಸ್ಪಿಟಲ್ಗೆ ಬರ್ತಾನೆ. ಇಲ್ಲಿ ಬಂದು ಸಿಒ ನ ಮೀಟ್ ಆಗ್ತಾನೆ ಮತ್ತು ಸಿಒಗೆ ನನಗನಿಸಿರೋ ಪ್ರಕಾರ ನನ್ನ ಪೇಷಂಟ್ ನ ಯಾರೋ ಕೊಲ್ತಿದ್ದಾರೆ. ನಾನು ಎಷ್ಟೋ ಟ್ರೈ ಮಾಡಿದ್ದೆ ಅವರನ್ನ ಕಾಪಾಡೋಕೆ, ಆದ್ರೂ ಅವರು ಸಾಯ್ತಿದ್ದಾರೆ. ಇದರ ಹಿಂದೆ ಯಾರಾದ್ರೂ ಇರಬಹುದು, ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಿಒ ಪ್ರಕಾಶ್ ನ ತಡಿತಾನೆ. ನಾವು ಹಾಗೆ ಮಾಡೋಕ್ಕಾಗಲ್ಲ, ಮೊದಲೇ ನಮ್ಮ ಹಾಸ್ಪಿಟಲ್ ರೆಪ್ಯುಟೇಷನ್ ಸರಿಗಿಲ್ಲ. ಇಂಥ ಟೈಮಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದು ನಿಜ ಅಂತ ನಾವೇ ಒಪ್ಕೊಂಡಂಗಾಗುತ್ತೆ. ನೀವು ಚಿಂತೆ ಮಾಡಬೇಡಿ, ಅಷ್ಟಕ್ಕೂ ಡಾಕ್ಟರ್ ಅಂದ್ರೆ ದೇವರಲ್ಲ, ನಾವು ಎಲ್ಲರನ್ನ ಕಾಪಾಡೋಕ್ಕಾಗಲ್ಲ, ಇದನ್ನ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಆದ್ರೆ ನೀವು ಸ್ವಲ್ಪ ಟೆನ್ಷನ್ ಅಲ್ಲಿರೋ ತರ ಕಾಣ್ತಾ ಇದ್ದೀರಾ, ಅದಕ್ಕೆ ನೀವು ಸೈಕಾಟ್ರಿಕ್ ಡಾಕ್ಟರ್ ನ ಒಂದು ಸಲ ಮೀಟ್ ಆಗಿ ಅಂತ ಹೇಳ್ತಾನೆ. ಈಗ ಪ್ರಕಾಶ್ ಅಲ್ಲಿಂದ ಎದ್ದು ಹೊರಗೆ ಬರ್ತಾನೆ. ಆದ್ರೆ ಅವನು ಅಲ್ಲಿಂದ ಹೋಗ್ತಿದ್ದಾಗ ಅವನಿಗೆ ಅರುಂಧತಿ ಮೇಲೆ ಡೌಟ್ ಬರುತ್ತೆ. ಅದಕ್ಕೆ ಅವನು ಅರುಂಧತಿ ರೂಮ್ಗೆ ಹೋಗಿ ಅಲ್ಲಿ ಕೆಲವೊಂದು ಫೈಲ್ಸ್ ನ ಚೆಕ್ ಮಾಡ್ತಿರ್ತಾನೆ. ಆಗ ಅವನಿಗೆ ಅರುಂಧತಿ ರೂಮ್ ಅಲ್ಲಿದ್ದ ಒಂದು
ಡಸ್ಟ್ಬಿನ್ ಅಲ್ಲಿ ಒಂದು ಮೆಡಿಸಿನ್ ಸಿಗುತ್ತೆ. ಅದನ್ನ ನೋಡಿ ಅವನಿಗೆ ಒಂದು ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಅರುಂಧತಿ ಮಿಸ್ಕ್ಯಾರೇಜ್ ಆದ್ಮೇಲೆ ಪ್ರಕಾಶ್ ಹೋಗಿ ಆಕೆನ ಮೀಟ್ ಆಗಿರ್ತಾನೆ. ಆಗ ಅರುಂಧತಿ ಒಂದು ಡ್ರಗ್ಸ್ ತಗೋತಿರ್ತಾಳೆ. ಇದನ್ನ ನೋಡಿ ಪ್ರಕಾಶ್ಗೆ ತುಂಬಾ ಬೇಜಾರಾಗುತ್ತೆ. ಅವನು ಅರುಂಧತಿಗೆ ನಾವು ಮೊದಲೇ ಡಿಸೈಡ್ ಮಾಡಿದ್ವಿ, ಒಟ್ಟಿಗೆ ಪ್ಲಾನ್ ಮಾಡಿ ನಾವು ಬ್ರೇಕಪ್ ತಗೊಂಡ್ವಿ, ಆದ್ರೆ ನೀನು ಈಗ ನಿನ್ನ ಪರಿಸ್ಥಿತಿನ ಹೀಗೆ ಯಾಕೆ ಮಾಡ್ಕೋತಿದ್ಯಾ ಅಂತ ಕೇಳ್ತಾನೆ. ಮತ್ತು ನೀನು ಒಪ್ಕೊಂಡ್ರೆ ನಾನು ನಿನಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಎಲ್ಲ ನಾರ್ಮಲ್ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಅರುಂಧತಿಗೆ ಅವನ ಮೇಲೆ ತುಂಬಾ ಕೋಪ ಇರುತ್ತೆ. ಆಗ ಆಕೆ ಚಾಕು ತಗೊಂಡು ಅವನ ಕೈ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆ ಚಾಕು ಹೋಗಿ ಪ್ರಕಾಶ್ ಬೆರಳಿಗೆ ಚುಚ್ಕೊಂಡ್ಬಿಡುತ್ತೆ. ಈಗ ಸ್ಟೋರಿ ಅಲ್ಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಒಬ್ಬ ಮಹಿಳೆ ಅರುಂಧತಿ ರೂಮ್ ನ ಕ್ಲೀನ್ ಮಾಡೋಕೆ ಬರ್ತಾಳೆ. ಈಕೆ ಇಲ್ಲಿ ಪ್ರಕಾಶ್ನ ನೋಡಿ ಸ್ವಲ್ಪ ಶಾಕ್ ಆಗ್ತಾಳೆ. ಆದ್ರೆ ಪ್ರಕಾಶ್ ಆಕೆಗೆ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಮಾರಣದಿಂದ ಪ್ರಕಾಶ್ ಅರುಂಧತಿ ಮೇಲೆ ನಿಗಾ ಇಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಅದೇ ರಾತ್ರಿ ಈಗ ರೋಸಮ್ಮನ್ನು ಪೇಷಂಟ್ ನ ತೋರಿಸ್ತಾರೆ. ಈಕೆ ಕಂಡೀಷನ್ ತುಂಬಾ ಕೆಟ್ಟಿರುತ್ತೆ. ಆಗ ಆಕೆ ಅಲಾರಾಮ್ ನ ಪ್ರೆಸ್ ಮಾಡ್ತಾಳೆ. ಈಗ ತಕ್ಷಣ ಪ್ರಕಾಶ್ ಮತ್ತು ಡಾಕ್ಟರ್ ಸಿಮ್ ಅಲ್ಲಿಗೆ ಬಂದು ಆಕೆನ ಕಂಟ್ರೋಲ್ ಮಾಡ್ತಾರೆ. ಈಗ ಆಕೆಗೆ ಟ್ರೀಟ್ಮೆಂಟ್ ಕೊಟ್ಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಆಕೆ ನಾರ್ಮಲ್ ಆಗ್ತಾಳೆ. ಈಗ ಪೇಷಂಟ್ ಕಂಡೀಷನ್ ಸರಿ ಆದ್ಮೇಲೆ ಪ್ರಕಾಶ್ ಅಲ್ಲಿಂದ ರಜಿತಾ ಹತ್ರ ಬರ್ತಾನೆ. ಆಗ ರಜಿತಾ ಪ್ರಕಾಶ್ಗೆ ಆ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ಕೇಳ್ತಾಳೆ. ಆಗ ಪ್ರಕಾಶ್ ಆಕೆ ಕಂಡೀಷನ್ ಸ್ವಲ್ಪ ಚೆನ್ನಾಗಿದೆ, ಆಕೆಗೆ ಎಮರ್ಜೆನ್ಸಿ ಬಟನ್ ನ ಪ್ರೆಸ್ ಮಾಡೋ ಪ್ರಾಕ್ಟೀಸ್ ಇತ್ತು, ಆಕೆ ಹಾಗೆ ಮಾಡಿದ್ದರಿಂದ ಟೈಮ್ಗೆ ಹೋಗಿ ನಾವು ಆಕೆನ ಕಾಪಾಡೋಂಗಾಯ್ತು, ಮೊದಲು ಸತ್ತ ಪೇಷಂಟ್ ಕೂಡ ಹಾಗೆ ಮಾಡಿದ್ರೆ ನಾವು ಅವರನ್ನ ಕಾಪಾಡಬಹುದಾಗಿತ್ತು ಅಂತ ಹೇಳ್ತಾನೆ. ಆಗ ರಜಿತಾ ಪ್ರಕಾಶ್ಗೆ ನಾವು ರೋಸಮ್ಮ ಬ್ಲಡ್ ನ ಟೆಸ್ಟ್ ಮಾಡಿದ್ರೆ ಆಕೆ ಬಾಡಿಯಲ್ಲಿ ಯಾವ ಡ್ರಗ್ಸ್ ನ ಹಾಕಲಾಗಿದೆ ಅಂತ ಕಂಡುಹಿಡಿಯಬಹುದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪ್ರಕಾಶ್ ಹೋಗಿ ರೋಸಮ್ಮ ಬ್ಲಡ್ ಸ್ಯಾಂಪಲ್ ನ ತಗೋತಾನೆ. ಆಮೇಲೆ ತನ್ನ ಫ್ರೆಂಡ್ ಲ್ಯಾಬ್ಗೆ ಹೋಗಿ ಅಲ್ಲಿ ಈ ಬ್ಲಡ್ ಟೆಸ್ಟ್ ನ ಮಾಡಿ ನನಗೆ ರಿಪೋರ್ಟ್ ಕೊಡು ಅಂತ ಹೇಳ್ತಾನೆ. ಇನ್ನು ಪ್ರಕಾಶ್ ಅಲ್ಲಿಂದ ಹಾಸ್ಪಿಟಲ್ಗೆ ಬಂದಾಗ ಇಬ್ಬರು ನರ್ಸ್ ನ ಅವನ ಹತ್ರ ಕರೀತಾನೆ ಮತ್ತು ಅವರಿಗೆ ಅರುಂಧತಿ ಬಗ್ಗೆ ಕೇಳ್ತಾನೆ. ಆಗ ಅವರು ಅರುಂಧತಿ ಮೇಡಮ್ ತುಂಬಾ ಒಳ್ಳೆಯವರು, ಅವರು ನೀವು ಇಲ್ಲದ ಟೈಮ್ ನೋಡಿ ನಿಮ್ಮ ಪೇಷಂಟ್ ನ ಕೂಡ ನೋಡ್ತಾರೆ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಪ್ರಕಾಶ್ಗೆ ವಿಚಿತ್ರ ಅನಿಸುತ್ತೆ. ಅವನು ಅರುಂಧತಿಗೆ ಕಾಲ್ ಮಾಡಿ ಹೊರಗೆ ಮೀಟ್ ಆಗುವಂತೆ ಹೇಳ್ತಾನೆ. ಅರುಂಧತಿ ಮೊದಲು ಒಪ್ತಿರಲ್ಲ, ಆದ್ರೆ ಪ್ರಕಾಶ್ ಆಕೆನ ಕನ್ವಿನ್ಸ್ ಮಾಡಿ ಮೀಟ್ ಆಗುವಂತೆ ಹೇಳ್ತಾನೆ. ಇನ್ನು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಪ್ರಕಾಶ್ ಒಂದು ಕೆಫೆಗೆ ಹೋಗ್ತಾನೆ. ಅಲ್ಲಿ ಅರುಂಧತಿ ಪೀಟರ್ ನ ಕರ್ಕೊಂಡು ಬರ್ತಾಳೆ. ಇಲ್ಲಿ ಪ್ರಕಾಶ್ಗೆ ಅರುಂಧತಿ ಮೇಲೆ ಡೌಟ್ ಇದ್ದುದರಿಂದ ನೀನು ನನ್ನ ಪೇಷಂಟ್ ನ ಕೊಲ್ತಿದ್ಯಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಅರುಂಧತಿಗೆ ತುಂಬಾ ಕೋಪ ಬರುತ್ತೆ. ಆಕೆ ಜ್ಯೂಸ್ ತಗೊಂಡು ಪ್ರಕಾಶ್ ಮೇಲೆ ಒಗೆದು ಅಲ್ಲಿಂದ ಹೋಗ್ಬಿಡ್ತಾಳೆ. ಆದ್ರೆ ಪ್ರಕಾಶ್ ಈ ಮ್ಯಾಟರ್ ನ ಇಲ್ಲಿಗೆ ಬಿಡಲ್ಲ. ಅವನು ಅಜ್ಞಾತ ವ್ಯಕ್ತಿಯಾಗಿ ಹಾಸ್ಪಿಟಲ್ಗೆ ಕಾಲ್ ಮಾಡ್ತಾನೆ ಮತ್ತು ನಿಮ್ಮ ಹಾಸ್ಪಿಟಲ್ ನಲ್ಲಿ ಪೇಷಂಟ್ ನ ಬೇಕಂತ ಯಾರೋ ಕೊಲ್ತಿದ್ದಾರೆ ಅಂತ ಹೇಳ್ತಾನೆ. ಈಗ ಎಲ್ಲರಿಗೂ ಈ ವಿಷಯ ಗೊತ್ತಾದಾಗ ಅವರು ಗೋಪಿನಾಥ್ ಹತ್ರ ಹೋಗಿ ಇದೇ ವಿಷಯನ ಹೇಳ್ತಾರೆ. ಇದನ್ನ ಕೇಳಿ ಗೋಪಿನಾಥ್ ಸ್ವಲ್ಪ ಟೆನ್ಷನ್ ತಗೋತಾನೆ. ಈ ವಿಷಯ ಈಗ ಹೊರಗೆ ಬಂದ್ರೆ ಇದು ಮೀಡಿಯಾದಲ್ಲಿ ಲೀಕ್ ಆಗಬಹುದು, ಇದರಿಂದ ಹಾಸ್ಪಿಟಲ್ ಮರ್ಯಾದೆ ಹೋಗುತ್ತೆ ಅಂತ ಅನ್ಕೋತಾನೆ. ಅದಕ್ಕೆ ಅವನು ತನಗೆ ಪರಿಚಯ ಇದ್ದ SP ಗೆ ಕಾಲ್ ಮಾಡಿ ನನ್ನ ಹಾಸ್ಪಿಟಲ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಇನ್ವೆಸ್ಟಿಗೇಷನ್ ಮಾಡ್ತೀರಾ ಅಂತ ಕೇಳ್ತಾನೆ. ಈಗ SP ವಿವೇಕ್ ಅನ್ನೋ ಇನ್ಸ್ಪೆಕ್ಟರ್ ನ ಕರೆದು ಈ ಕೇಸ್ ಬಗ್ಗೆ ಹೇಳ್ತಾನೆ ಮತ್ತು ಇದನ್ನ ನೀನೇ ಇನ್ವೆಸ್ಟಿಗೇಷನ್ ಮಾಡಬೇಕು, ಆದ್ರೆ ಇದು ಅನ್ಅಫಿಷಿಯಲ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾನೆ. ಈಗ ವಿವೇಕ್ ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗ್ತಾನೆ. ಇಲ್ಲಿ ಬಂದು ಆತ CCTV ಕ್ಯಾಮೆರಾ ಚೆಕ್ ಮಾಡ್ತಾನೆ. ಆದ್ರೆ ಅಲ್ಲಿ ಕೆಲವು ದಿನಗಳ CCTV ಕ್ಯಾಮೆರಾ ವರ್ಕ್ ಆಗ್ತಿರಲ್ಲ. ಆಗ ಅವನು ಆಪರೇಟರ್ಗೆ ಅದರ ಬಗ್ಗೆ ಕೇಳ್ತಾನೆ. ಆಗ ಆಪರೇಟರ್ ವಿವೇಕ್ಗೆ ಅವತ್ತು CCTV ಕ್ಯಾಮೆರಾ ವರ್ಕ್ ಆಗ್ತಿಲ್ಲ, ಇದರ ಬಗ್ಗೆ ನಾನು CO ಸಾರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಈಗ ವಿವೇಕ್ ಅಲ್ಲಿಂದ ಗೋಪಿನಾಥ್ ನ ಬಂದು ಮೀಟ್ ಆಗ್ತಾನೆ ಮತ್ತು ಆತನಿಗೆ ನಿಮ್ಮ ಹಾಸ್ಪಿಟಲ್ ನಲ್ಲಿ ಕೆಲವು ದಿನಗಳ ಕಾಲ CCTV ಕ್ಯಾಮೆರಾ ವರ್ಕ್ ಆಗ್ತಿಲ್ಲ, ಇದರ ಹಿಂದೆ ಏನು ಕಾರಣ ಇದೆ ಅಂತ ಕೇಳ್ತಾನೆ. ಆಗ ಗೋಪಿನಾಥ್ ಅವನಿಗೆ ಅದೇನು ಕ್ಯಾಮೆರಾ ಸರ್, ಯಾವಾಗ ಬೇಕಾದ್ರೂ ಕೆಡುತ್ತೆ, ಯಾವಾಗ ಬೇಕಾದ್ರೂ ವರ್ಕ್ ಆಗುತ್ತೆ, ಅದರಲ್ಲಿ ಏನಿದೆ ವಿಶೇಷ ಅಂತ ಹೇಳ್ತಾನೆ. ಆಗ ವಿವೇಕ್ ಅವನಿಗೆ ನೀವು ಟೆನ್ಷನ್ ತಗೋಬೇಡಿ, ಈಗ ಸದ್ಯ ನಿಮ್ಮ ಮಾತನ್ನ ನಾನು ಒಪ್ಕೋತೀನಿ, ಆದ್ರೆ ಇದರ ಬಗ್ಗೆ ಏನು ಸತ್ಯ ಅಂತ ನಾನು ಕಂಡುಹಿಡಿತೀನಿ ಅಂತ ಹೇಳ್ತಾನೆ. ಈಗ ವಿವೇಕ್ ಅಲ್ಲಿಂದ ಹಾಸ್ಪಿಟಲ್ ಸ್ಟಾಫ್ ಹತ್ರ ಎನ್ಕ್ವೈರಿ ಮಾಡ್ತಾನೆ. ಇನ್ನು ವಿವೇಕ್ ಅಲ್ಲಿಂದ ಪ್ರಕಾಶ್ ನ ಹೋಗಿ ಮೀಟ್ ಆಗ್ತಾನೆ ಮತ್ತು ಆತನಿಗೆ ನಿಮ್ಮ ಪೇಷಂಟ್ ಗೆ ಏನಾಗಿತ್ತು ಅಂತ ಕೇಳ್ತಾನೆ. ಆಗ ಪ್ರಕಾಶ್ ನೀವು ಬಂದಿದ್ದು ಚೆನ್ನಾಗಾಯ್ತು, ನಾನೇ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಂತ ಅನ್ಕೊಂಡಿದ್ದೆ, ಇನ್ನು ಆ ಸತ್ತ ಪೇಷಂಟ್ಸ್ ಗೆ ಏನಾಗಿತ್ತು ಅಂತ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಅದಕ್ಕೆ ನಾನು ಬ್ಲಡ್ ಸ್ಯಾಂಪಲ್ ನ ಲ್ಯಾಬ್ ಗೆ ಕಳಿಸಿದ್ದೀನಿ, ಆ ರಿಪೋರ್ಟ್ ಬರೋಕೆ 1 ವಾರ ಟೈಮ್ ಆಗುತ್ತೆ, ಆಗ ನಿಮಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಸುಲಭ ಆಗುತ್ತೆ ಅಂತ ಹೇಳ್ತಾನೆ. ಇನ್ನು ನನಗೆ ಅರುಂಧತಿನ ಮೇಲೆನೆ ಡೌಟ್ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿವೇಕ್ ಈಗ ಅರುಂಧತಿನ ಹೋಗಿ ಮೀಟ್ ಆಗ್ತಾನೆ ಮತ್ತು ಆಕೆಗೆ ನಾನು ಎನ್ಕ್ವೈರಿ ಮಾಡಿದವರಲ್ಲಿ ಕೆಲವರು ನಿಮ್ಮ ಹೆಸರನ್ನ ಹೇಳ್ತಿದ್ದಾರೆ, ನೀವೇ ಅವರನ್ನ ಕೊಂದಿರಬಹುದಾ ಅಂತ ಕೇಳ್ತಾನೆ. ಆದ್ರೆ ಅರುಂಧತಿ ವಿವೇಕ್ ಮೇಲೆ ಕೋಪ ಮಾಡ್ತಾಳೆ. ನಾನು ನನ್ನ ಎಥಿಕ್ಗೆ ವಿರುದ್ಧವಾಗಿ ಏನು ಕೆಲಸ ಮಾಡಲ್ಲ, ನನ್ನ ಕೆಲಸ ಜನರ ಪ್ರಾಣ ಉಳಿಸೋದು, ನಾನು ಅವರನ್ನ ಕೊಂದಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ವಿವೇಕ್ ಆಕೆಗೆ ಏನು ಕೇಳಲ್ಲ, ಯಾಕಂದ್ರೆ ಅವನ ಹತ್ರ ಅರುಂಧತಿ ವಿರುದ್ಧ ಯಾವುದೇ ಸರಿಯಾದ ಸಾಕ್ಷಿ ಇರಲ್ಲ. ಈಗ ವಿವೇಕ್ ಅರುಂಧತಿ ಬಗ್ಗೆ ತಿಳ್ಕೊಳ್ಳೋಕೆ ಆಕೆ ಫ್ರೆಂಡ್ಸ್ ಹತ್ರ ಹೋಗಿ ಮಾತಾಡ್ತಾನೆ. ಈತ ಅರುಂಧತಿ ಫ್ರೆಂಡ್ ಆದ ನಿಖಿತನ ಹೋಗಿ ಮೀಟ್ ಆಗ್ತಾನೆ. ಈಕೆ ಕೂಡ ಒಬ್ಬ ಡಾಕ್ಟರ್ ಆಗಿರ್ತಾಳೆ. ಇಲ್ಲಿ ನಿಖಿತ ವಿವೇಕ್ಗೆ ಅರುಂಧತಿ ಸ್ವಲ್ಪ ವಿಚಿತ್ರವಾದ ಕ್ಯಾರೆಕ್ಟರ್ ಅಂತ ಆಕೆ ಬಗ್ಗೆ ಒಂದು ಇನ್ಸಿಡೆಂಟ್ ನ ಹೇಳ್ತಾಳೆ. ಒಂದು ಸಲ ನಮ್ಮ ಹಾಸ್ಪಿಟಲ್ಗೆ ಒಬ್ಬ ಪೇಷಂಟ್ ಬಂದಿದ್ದ, ಅವನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿತ್ತು, ಅವನಿಗೆ ತುಂಬಾ ನೋವಾಗ್ತಿತ್ತು. ಆಗ ಅರುಂಧತಿ ಆ ಪೇಷಂಟ್ ನ ನೋಡಿ ಇಂಥ ನೋವನ್ನು ಅನುಭವಿಸೋದಕ್ಕಿಂತ ಸಾಯೋದೇ ಉತ್ತಮ ಅಂತ ಹೇಳ್ತಿದ್ಲು ಅಂತ ಹೇಳ್ತಾಳೆ. ಈಗ ವಿವೇಕ್ ಅಲ್ಲಿಂದ ಅರುಂಧತಿ ಇನ್ನೊಬ್ಬ ಫ್ರೆಂಡ್ ಹತ್ರ ಹೋಗ್ತಾನೆ. ಈಕೆ ಕೂಡ ಡಾಕ್ಟರ್ ಆಗಿರ್ತಾಳೆ. ಈಕೆ ಕೂಡ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ತಾಳೆ. ಅರುಂಧತಿ ಹತ್ರ ಒಂದು ಪೆಟ್ಟಿತ್ತು, ಆ ಪೆಟ್ಗೆ ಆರೋಗ್ಯ ಸರಿ ಇಲ್ಲದಾಗ ಆಕೆ ಆ ಪೆಟ್ ನ ಕೊಲ್ಬೇಕಂತ ಟ್ರೈ ಮಾಡ್ತಿದ್ಲು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ನಿಖಿಲ್ ನ ತೋರಿಸ್ತಾರೆ. ಈತನನ್ನ ಗೋಪಿನಾಥನ ಹತ್ರ ಕರೀತಾನೆ. ಏಕೆಂದ್ರೆ ವಾಚ್ಮ್ಯಾನ್ ಅವರಿಬ್ಬರನ್ನ ನೋಡಿ ಗೋಪಿನಾಥ್ಗೆ ಕಂಪ್ಲೇಂಟ್ ಮಾಡಿರ್ತಾನೆ. ಇಲ್ಲಿ ಗೋಪಿನಾಥ್ ನಿಖಿಲ್ಗೆ ನೀನು ನನ್ನ ಮಗಳಿಂದ ದೂರ ಇರು ಅಂತ ಹೇಳ್ತಾನೆ. ಆದ್ರೆ ಉಲ್ಟಾ ಇಲ್ಲಿ ನಿಖಿಲ್ ಗೋಪಿನಾಥ್ಗೆ ಹೆದರಿಸ್ತಾನೆ. ನನಗೆ ನಿಮ್ಮ ಇಲ್ಲಿಗಲ್ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ಗೊತ್ತು, ನೀವು ಎಕ್ಸ್ಪೈರ್ ಆದ ಮೆಡಿಸಿನ್ ಲೇಬಲ್ಸ್ ನ ಚೇಂಜ್ ಮಾಡಿ ಅದನ್ನ ಮತ್ತೆ ಯೂಸ್ ಮಾಡ್ತೀರಾ ಮತ್ತು ಬೇರೆ ಹಾಸ್ಪಿಟಲ್ಗೂ ಕೂಡ ಸಪ್ಲೈ ಮಾಡ್ತೀರಾ, ಇದರ ಬಗ್ಗೆ ಹೊರಗೆ ಬಂದ್ರೆ ಈ ಹಾಸ್ಪಿಟಲ್ ಮುಚ್ಚೋಗುತ್ತೆ, ಅದಕ್ಕೆ ಒಂದು ಕೆಲಸ ಮಾಡಿ, ನಾನು ಸುಮ್ಮನೆ ಇರಬೇಕಾದ್ರೆ ನನಗೆ 20% ಕಮಿಷನ್ ಕೊಡಿ, ಇನ್ನು ನಿಮ್ಮ ಮಗಳನ್ನ ಮದುವೆ ಆದ್ಮೇಲೆ ಈ ಹಾಸ್ಪಿಟಲ್ ಎಲ್ಲ ನಂದೆ ಅಂತ ಹೇಳ್ತಾನೆ. ಇನ್ನು ನಿಖಿಲ್ ಅಲ್ಲಿಂದ ಹೋದ್ಮೇಲೆ ಗೋಪಿನಾಥ್ಗೆ ಅವನ ಮೇಲೆ ತುಂಬಾ ಕೋಪ ಬರುತ್ತೆ. ಅವನು ವಾಚ್ಮ್ಯಾನ್ಗೆ ಈ ನಿಖಿಲ್ ತುಂಬಾ ಎಗರಾಡ್ತಿದ್ದಾನೆ,
ಇವನ ಬಗ್ಗೆ ನೋಡ್ಕೊ ಅಂತ ಹೇಳ್ತಾನೆ. ಈಗ ಸೀನಿಲಿಂದ ವಿವೇಕ್ ಮತ್ತು ಅರುಂಧತಿ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ವಿವೇಕ್ ಅರುಂಧತಿಗೆ ಪಾಲಿಗ್ರಾಫ್ ಟೆಸ್ಟ್ ಮಾಡಿಸಬೇಕಂತ ಪರ್ಮಿಷನ್ ತಗೊಂಡು ಬಂದಿರ್ತಾನೆ. ಇದಕ್ಕೆ ಅರುಂಧತಿ ಕೂಡ ಒಪ್ಕೋತಾಳೆ. ಇನ್ನು ಇಲ್ಲಿ ಪಾಲಿಗ್ರಾಫ್ ಟೆಸ್ಟ್ ನಡೆದಿದ್ದಾಗ ಅರುಂಧತಿಗೆ ವಿಚಿತ್ರವಾದ ಅನುಭವ ಆಗ್ತಿರುತ್ತೆ. ಇದನ್ನ ನೋಡಿ ವಿವೇಕ್ ಅದನ್ನ ಸ್ಟಾಪ್ ಮಾಡ್ತಾನೆ. ಈಗ ವಿವೇಕ್ ಅಲ್ಲಿಂದ ಎಸ್ಪಿ ಹತ್ರ ಹೋಗ್ತಾನೆ ಮತ್ತು ನಾನು ಅರುಂಧತಿನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ಎಸ್ಪಿ ಅವನ ಮಾತಿಗೆ ಒಪ್ಪಲ್ಲ. ನೀನು ಹೋಗಿ ಮೊದಲು ಎವಿಡೆನ್ಸ್ ನ ಕಲೆಕ್ಟ್ ಮಾಡು, ಆಮೇಲೆ ನಾವು ಅರೆಸ್ಟ್ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾನೆ. ಇನ್ನು ಅದೇ ರಾತ್ರಿ ಪ್ರಕಾಶ್ ಮನೆಗೆ ಹೋಗ್ತಿದ್ದಾಗ ಇಲ್ಲಿ ಒಬ್ಬ ನರ್ಸ್ ಹೊರಗೆ ಬರ್ತಾಳೆ. ಈಕೆ ಬಂದು ಬೈಕ್ ಮೇಲಿದ್ದ ಒಬ್ಬ ವ್ಯಕ್ತಿಗೆ ಏನೋ ಕೊಡ್ತಾಳೆ. ಆ ವ್ಯಕ್ತಿ ಅಲ್ಲಿಂದ ಬೈಕ್ ತಗೊಂಡು ಹೋಗ್ತಾನೆ. ಆಗ ಪ್ರಕಾಶ್ ಅವನನ್ನ ಫಾಲೋ ಮಾಡ್ತಾನೆ. ಇನ್ನು ಸ್ವಲ್ಪ ದೂರ ಬಂದ್ಮೇಲೆ ಆ ಬೈಕ್ ಮೇಲಿದ್ದ ವ್ಯಕ್ತಿನ ಪ್ರಕಾಶ್ ಸ್ಟಾಪ್ ಮಾಡ್ತಾನೆ ಮತ್ತು ಆತನಿಗೆ ನೀನು ಹಾಸ್ಪಿಟಲ್ ಇಂದ ಏನ್ ತಗೊಂಡು ಹೋಗ್ತಾ ಇದೀಯಾ ಅಂತ ಕೇಳ್ತಾನೆ. ಆದ್ರೆ ಆ ವ್ಯಕ್ತಿ ಏನು ಹೇಳ್ತಿರಲ್ಲ. ಆಗ ಪ್ರಕಾಶ್ ಅವನ ಬ್ಯಾಗ್ ತಗೊಂಡು ಅದರಲ್ಲಿ ಚೆಕ್ ಮಾಡ್ತಾನೆ. ಆಗ ಅದರಲ್ಲಿ ಆ ಪೇಷಂಟ್ ಬಾಡಿಯಲ್ಲಿದ್ದ ಅದೇ ಡ್ರಗ್ ಸಿಗುತ್ತೆ. ಇದನ್ನ ನೋಡಿ ಆತ ಶಾಕ್ ಆಗ್ತಾನೆ. ಆಗ ಆ ಬೈಕ್ ಮೇಲಿದ್ದ ವ್ಯಕ್ತಿ ಪ್ರಕಾಶ್ನ ದೂಕಿ ಅಲ್ಲಿಂದ ಓಡೋಗ್ತಾನೆ. ಆದ್ರೆ ಪ್ರಕಾಶ್ ಅಲ್ಲಿಂದ ಹಾಸ್ಪಿಟಲ್ಗೆ ವಾಪಸ್ ಬರ್ತಾನೆ ಮತ್ತು ಅದೇ ನರ್ಸ್ ನ ಕರೆದು ಆಕೆ ಜೊತೆ ಮಾತಾಡ್ತಾನೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು, ಅವನಿಗೆ ಏನ್ ಕೊಟ್ಟೆ ಅಂತ ಕೇಳ್ತಾನೆ. ಆಗ ಆ ಮಹಿಳೆ ಆ ಬೈಕ್ ಮೇಲೆ ಹುಡುಗ ನನ್ನ ಮಗ, ಅವನು ಡ್ರಗ್ಸ್ ಗೆ ಅಡಿಕ್ಟ್ ಆಗಿದ್ದಾನೆ. ಅವನಿಗೆ ಡ್ರಗ್ಸ್ ಇಲ್ದಂಗೆ ಬದುಕಕ್ಕಾಗಲ್ಲ. ಅದಕ್ಕೆ ನಾನು ಅವನಿಗೆ ಹಾಸ್ಪಿಟಲ್ ಇಂದ ಡ್ರಗ್ಸ್ ನ ಕಳ್ಳತನ ಮಾಡಿ ಕೊಡ್ತಿರ್ತೀನಿ. ಇನ್ನು ಇದಕ್ಕೆ ನನಗೆ ಕೆಲಸ ಮಾಡೋ ಮಹಿಳೆ ಹೆಲ್ಪ್ ಮಾಡ್ತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಆಕೆ ಆ ಮಹಿಳೆಗೆ ಹಣ ಕೊಡ್ತಿರ್ತಾಳೆ. ಇನ್ನು ಇವರಿಬ್ಬರು ಸೇರಿ ಆ ಬ್ಲೇಮ್ ನೆಲ್ಲ ಅರುಂಧತಿ ಮೇಲೆ ಹಾಕಿರ್ತಾರೆ. ಅದಕ್ಕೆ ಪ್ರಕಾಶ್ಗೆ ಅರುಂಧತಿ ರೂಮ್ ಅಲ್ಲಿ ಆ ಡ್ರಗ್ಸ್ ಸಿಕ್ಕಿರುತ್ತೆ. ಇದನ್ನ ಕೇಳಿ ಪ್ರಕಾಶ್ಗೆ ಸ್ವಲ್ಪ ಬೇಜಾರಾಗುತ್ತೆ. ತಾನು ವಿನಾಕಾರಣ ಅರುಂಧತಿ ಮೇಲೆ ಡೌಟ್ ಪಟ್ನಲ್ಲ ಅಂತ ಅನ್ಕೋತಾನೆ. ಇನ್ನು ಮಾರನೇ ದಿನ ಪ್ರಕಾಶ್ ವಿವೇಕ್ನ ಕರ್ಕೊಂಡು ತನ್ನ ಫ್ರೆಂಡ್ ಲ್ಯಾಬ್ಗೆ ಹೋಗ್ತಾನೆ. ಇಲ್ಲಿ ಬಂದು ಆ ರಿಪೋರ್ಟ್ ಬಗ್ಗೆ ಕೇಳ್ತಾನೆ. ಆಗ ಅವನ ಫ್ರೆಂಡ್ ಅವನಿಗೆ ನೀನು ಡೌಟ್ ಪಟ್ಟಿದ್ದು ಕರೆಕ್ಟ್ ಆಗಿದೆ. ಅದರಲ್ಲಿ ಒಂದು ವಿಚಿತ್ರವಾದ ಡ್ರಗ್ಸ್ ಇದೆ. ಇದನ್ನ ಮರ್ಸಿ ಕಿಲ್ಲಿಂಗ್ ಆಗಿ ಯೂಸ್ ಮಾಡ್ತಿದ್ರು. ಇದರ ಹಿಸ್ಟ್ರಿ ತುಂಬಾ ದೊಡ್ಡದಿದೆ ಅಂತ ಹೇಳ್ತಾನೆ. ಮೊದಲು ಇದನ್ನ ಯುರೋಪ್ ನಲ್ಲಿ ಯೂಸ್ ಮಾಡ್ತಿದ್ರು, ಆದ್ರೆ ಈಗ ಪೇಷಂಟ್ ಗೆ ಯೂಸ್ ಮಾಡ್ತಾರೆ, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ. ಇನ್ನು ನಾರ್ಮಲ್ ಆಗಿ ಇದು ಎಲ್ಲ ಹಾಸ್ಪಿಟಲ್ ನಲ್ಲಿ ಸಿಗುತ್ತೆ ಅಂತ ಹೇಳ್ತಾನೆ. ಆದ್ರೆ ವಿವೇಕ್ಗೆ ಮಾತ್ರ ಅರುಂಧತಿ ಮೇಲೆನೆ ಡೌಟ್ ಇರುತ್ತೆ. ಅದಕ್ಕೆ ಅವನು ಅರುಂಧತಿ ಮತ್ತು ಪೀಟರ್ ಮನೆಯಲ್ಲಿದ್ದ ಟೈಮ್ ನೋಡಿ ಅವರ ಮನೆಗೆ ಹೋಗಿ ಚೆಕ್ ಮಾಡ್ತಾನೆ. ಆದ್ರೆ ಇಲ್ಲಿ ಅವನಿಗೆ ಅರುಂಧತಿ ವಿರುದ್ಧ ಯಾವುದೇ ಸಾಕ್ಷಿಗಳು ಸಿಗಲ್ಲ. ಇನ್ನು ವಿವೇಕ್ಗೆ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲರ ಮೇಲೆ ಡೌಟ್ ಬಂದಿರುತ್ತೆ. ಅದಕ್ಕೆ ಅವನು ಎಲ್ಲರನ್ನ ಫಾಲೋ ಮಾಡಿ ಅವನನ್ನ ಎನ್ಕ್ವೈರಿ ಮಾಡ್ತಿರ್ತಾನೆ. ಹೀಗಿದ್ದಾಗ ಒಂದು ದಿನ ನಿಖಿಲ್ ಹಾಸ್ಪಿಟಲ್ ಮೇಲಿಂದ ಜಂಪ್ ಮಾಡ್ತಾನೆ. ಆದ್ರೆ ಅವನು ಸಾಯಲ್ಲ. ಆದ್ರೆ ಅವನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಆದ್ರೆ ನಿಖಿಲ್ ಜಂಪ್ ಮಾಡೋಕ್ಕಿಂತ ಮುಂಚೆ ವಿವೇಕ್ಗೆ ಒಂದು ಮೆಸೇಜ್ ನ ಕಳಿಸಿರ್ತಾನೆ. ಈ ಹಾಸ್ಪಿಟಲ್ ನಡೀತಿರೋ ಎಲ್ಲಾ ಮರ್ಡರ್ಗೆ ನಾನೇ ಕಾರಣ, ಯಾಕಂದ್ರೆ ಅವರು ಒದ್ದಾಡಿ ಸಾಯೋದನ್ನ ನೋಡಿ ನನಗೆ ತುಂಬಾ ಮಜಾ ಬರುತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಪ್ರಕಾಶ್ಗೆ ತನ್ನ ರ್ಯಾಕ್ ಅಲ್ಲಿ ಒಂದು ವಿಚಿತ್ರವಾದ ಮೆಡಿಸಿನ್ ಸಿಗುತ್ತೆ. ಇದನ್ನ ನೋಡಿ ಅವನಿಗೆ ತನ್ನ ಹೆಂಡತಿ ಮೇಲೆ ಡೌಟ್ ಬರುತ್ತೆ. ಏಕೆಂದ್ರೆ ಆ ಪೇಷಂಟ್ ಗಳು ಸತ್ತಾಗ ಅವನ ಹೆಂಡತಿ ಅದೇ ವಾರ್ಡ್ ಹತ್ರ ಇರ್ತಾಳೆ. ಇನ್ನು ಆಕೆ ಅವಾಗವಾಗ ಪ್ರಕಾಶ್ಗೆ ಕಷ್ಟದಿಂದ ಬದುಕೋದಕ್ಕಿಂತ ಸಾಯೋದೇ ಉತ್ತಮ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಪ್ರಕಾಶ್ ಈಗ ತನ್ನ ಮನೆಗೆ ಬರ್ತಾನೆ ಮತ್ತು ತನ್ನ ವೈಫ್ಗೆ ಇದೆಲ್ಲ ನೀನೇ ಮಾಡ್ತಿದ್ಯಾ ಅಂತ ಸ್ವಲ್ಪ ಗಟ್ಟಿಗೆ ಕೇಳ್ತಾನೆ. ಆದ್ರೆ ಅಚಾನಕ್ ಆಗಿ ಆಕೆಗೆ ಆಂಗ್ಸೈಟಿ ಫೀಲ್ ಆಗ್ತಿರುತ್ತೆ. ಅದಕ್ಕೆ ಆಕೆ ಸ್ವಲ್ಪ ಭಯ ಪಡ್ತಿರ್ತಾಳೆ. ಇದನ್ನ ನೋಡಿ ಪ್ರಕಾಶ್ಗೆ ಪಾಪ ಅನಿಸುತ್ತೆ. ಅವನು ತನ್ನ ವೈಫ್ಗೆ ಸಾರಿ, ನಾನು ನಿನ್ ಮೇಲೆ ಡೌಟ್ ಪಡಬಾರ್ದಾಗಿತ್ತು ಅಂತ ಹೇಳ್ತಾನೆ. ಇನ್ನು ಈ ಕಡೆ ಹಾಸ್ಪಿಟಲ್ ನಲ್ಲಿ ನಿಖಿಲ್ಗೆ ಎಚ್ಚರಿಕೆ ಆಗಿರುತ್ತೆ. ಆಗ ಅಲ್ಲಿ ಅಭಿ ಬರ್ತಾಳೆ. ಇಲ್ಲಿ ನಿಖಿಲ್ ಅಭಿಗೆ ನಾನು ಏನು ಮಾಡಿಲ್ಲ, ಆ ಕೊಲೆಗಳನ್ನ ನಾನು ಮಾಡಿಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ನನ್ನ ಮೇಲಿಂದ ದೂಕಿದ್ದು ಅದೇ ವಾಚ್ಮ್ಯಾನ್, ಅವನಿಗೆ ಹಾಗೆ ಮಾಡುವಂತೆ ನಿನ್ನ ತಂದೆ ಹೇಳಿದ್ರು, ಏಕೆಂದ್ರೆ ಅವರಿಗೆ ನಮ್ಮಿಬ್ಬರ ರಿಲೇಷನ್ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಮತ್ತು ವಾಚ್ಮ್ಯಾನ್ ನಿಖಿಲ್ನ ಅಲ್ಲಿಂದ ದೂಕಿದ ಮೇಲೆ ಅವನು ವಿವೇಕ್ಗೆ ಮೆಸೇಜ್ ಕಳಿಸಿರ್ತಾನೆ. ಆದ್ರೆ ಲಕ್ಕಿಲಿ ವಿವೇಕ್ ಈಗ ಬದುಕೊಂಡಿರ್ತಾನೆ. ಇನ್ನು ಈ ಕಡೆ ವಿವೇಕ್ ಆ ಸತ್ತ ವ್ಯಕ್ತಿಗಳ ಫೈಲ್ ನ ಚೆಕ್ ಮಾಡ್ತಿರ್ತಾನೆ. ಆಗ ಅವನಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಪ್ರಕಾಶ್ ವೈಫ್ ರಜಿತಾ ಮೊದಲೇ ಸತ್ತೋಗಿರ್ತಾಳೆ. ಈಗ ವಿವೇಕ್ ಅಲ್ಲಿಂದ ನಿಖಿಲ್ನ ಬಂದು ಮೀಟ್ ಆಗ್ತಾನೆ. ಆಗ ನಿಖಿಲ್ ಅವನಿಗೆ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತಾನೆ. ನಾನು ಪ್ರಕಾಶ್ ಸರ್ನ ತುಂಬಾ ಸಾರಿ ಒಬ್ಬರೇ ಮಾತಾಡೋದನ್ನ ನೋಡಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿವೇಕ್ಗೆ ಸ್ವಲ್ಪ ವಿಷಯಗಳು ಅರ್ಥವಾಗುತ್ತೆ. ಅವನಿಗೆ ಈಗ ಪ್ರಕಾಶ್ ಮೇಲೆ ಡೌಟ್ ಬರುತ್ತೆ. ಅದಕ್ಕೆ ಅವನು ಈಗ ಪ್ರಕಾಶ್ ನ ಫಾಲೋ ಮಾಡಿಕೊಂಡು ಅವನ ಮನೆಗೆ ಬರ್ತಾನೆ. ಇಲ್ಲಿ ಬಂದು ವಿವೇಕ್ ಪ್ರಕಾಶ್ ಮನೆ ನೋಡಿದಾಗ ಇದೆಲ್ಲ ಹಾಳು ಬಿದ್ದಿರುತ್ತೆ. ಇದನ್ನು ನೋಡಿ ಅವನಿಗೆ ವಿಚಿತ್ರ ಅನಿಸುತ್ತೆ. ಅವನು ಮನೆ ಒಳಗೆ ಇಣಿಕಿ ನೋಡ್ತಾನೆ. ಇಲ್ಲಿ ಪ್ರಕಾಶ್ ಒಬ್ಬನೇ ಕೂತು ಮಾತಾಡ್ತಿರ್ತಾನೆ. ಆಗ ವಿವೇಕ್ ಡೋರ್ ಬೆಲ್ ನ ನಾಕ್ ಮಾಡ್ತಾನೆ. ಈಗ ಪ್ರಕಾಶ್ ಬಂದು ಡೋರ್ ಓಪನ್ ಮಾಡ್ತಾನೆ. ವಿವೇಕ್ ಒಳಗೆ ಬಂದಾಗ ಪ್ರಕಾಶ್ಗೆ ಇಲ್ಲಿ ನೀವು ಒಬ್ಬರೇ ಇರ್ತೀರಾ ಅಂತ ಕೇಳ್ತಾನೆ. ಆಗ ಪ್ರಕಾಶ್ ಆತನಿಗೆ ಇಲ್ಲ, ನಾನು ಮತ್ತು ನನ್ನ ವೈಫ್ ಇಬ್ಬರು ಇಲ್ಲೇ ಇರ್ತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿವೇಕ್ ಪ್ರಕಾಶ್ಗೆ ನಮ್ಮವರು ಸತ್ತಾಗ ನಮಗೆ ಸ್ವಲ್ಪ ಬೇಜಾರಾಗೋದು ಕಾಮನ್. ಸ್ವಲ್ಪ ದಿನಗಳವರೆಗೆ ನಾವು ಅವರನ್ನ ನೆನಪು ಮಾಡ್ಕೋತೀವಿ, ಆದ್ರೆ ನಾವು ಆದಷ್ಟು ಬೇಗ ಮೂವ್ ಆನ್ ಆಗ್ಬೇಕು. ಇಲ್ಲಾಂದ್ರೆ ನಾವು ಅವರ ನೆನಪಲ್ಲಿದ್ರೆ ನಾವು ಸೈಕೋ ತರ ರೆಡಿ ಆಗ್ತೀವಿ, ನಮಗೆ ಮೆಂಟಲ್ ಪ್ರಾಬ್ಲಮ್ಸ್ ಆಗ್ಬಹುದು. ಆದಷ್ಟು ಬೇಗ ನಾವು ರಿಯಾಲಿಟಿನ ಒಪ್ಕೋಬೇಕು ಅಂತ ಹೇಳ್ತಾನೆ. ಈಗ ವಿವೇಕ್ ಪ್ರಕಾಶ್ಗೆ ನಿಮ್ಮ ಹೆಂಡತಿ ಸತ್ತು ತುಂಬಾ ದಿನಗಳಾಯ್ತು, ನೀವು ಕೂಡ ಮೂವ್ ಆನ್ ಆಗಿ ಅಂತ ಹೇಳ್ತಾನೆ. ಇನ್ನು ನೀವು ಈಗ ನನ್ನ ಜೊತೆ ಬರಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರಕಾಶ್ ಈಗ ವಿವೇಕ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈಗ ಇವರ ನಡುವೆ ತುಂಬಾ ಹೊತ್ತು ಫೈಟ್ ಆಗುತ್ತೆ. ವಿವೇಕ್ ಪ್ರಕಾಶ್ಗೆ ತುಂಬಾ ಹೊಡಿತಾನೆ. ಆಮೇಲೆ ಪ್ರಕಾಶ್ಗೆ ಇದೆಲ್ಲ ನೀನು ಯಾಕೆ ಮಾಡಿದ್ಯಾ ಅಂತ ಕೇಳ್ತಾನೆ. ಈಗ ಪ್ರಕಾಶ್ ತನ್ನ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಆಕ್ಚುಲಿ ಪ್ರಕಾಶ್ಗೆ ಅರುಂಧತಿ ಜೊತೆ ಬ್ರೇಕಪ್ ಆದ್ಮೇಲೆ ರಜಿತಾ ಸಿಕ್ಕಿರ್ತಾಳೆ. ಪ್ರಕಾಶ್ಗೆ ರಜಿತನ ನೋಡಿ ತುಂಬಾ ಲವ್ ಆಗುತ್ತೆ. ಅವನು ಆಕೆ ಜೊತೆ ತುಂಬಾ ಚೆನ್ನಾಗಿರ್ತಾನೆ. ಇವರು ಮದುವೆಯಾಗಿ ಒಟ್ಟಿಗೆ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿರ್ತಾರೆ. ಆದ್ರೆ ಪ್ರಕಾಶ್ಗೆ ಒಂದು ದಿನ ರಜಿತಾಗೆ ಲಂಗ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿ ಇವರು ತುಂಬಾ ಬೇಜಾರಾಗ್ತಾರೆ. ಏಕೆಂದ್ರೆ ಈಕೆ ಲಂಗ್ ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜ್ ಗೆ ಹೋಗಿರುತ್ತೆ. ಆದ್ರೂ ಪ್ರಕಾಶ್ ಹೋಗ್ಬಿಡದೆ ರಜಿತಾಗೆ ಟ್ರೀಟ್ಮೆಂಟ್ ಕೊಡ್ತಿರ್ತಾನೆ. ಇದರಿಂದ ರಜಿತಾಗೆ ತುಂಬಾ ನೋವಾಗ್ತಿರುತ್ತೆ. ಆಕೆ ನನ್ನ ಸಾಯಿಸ್ಬಿಡು, ನಾನು ಈ ನೋವನ್ನ ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಆದ್ರೆ ಪ್ರಕಾಶ್ ಮಾತ್ರ ಆಕೆಗೆ ಕನ್ವಿನ್ಸ್ ಮಾಡ್ತಿರ್ತಾನೆ. ನಾವು ಬದುಕೋದು ತುಂಬಾ ಇದೆ, ನಾನು ಹೇಗಾದ್ರೂ ಮಾಡಿ ನಿನ್ನ ಸರಿ ಮಾಡ್ಕೋತೀನಿ ಅಂತ ಹೇಳ್ತಿರ್ತಾನೆ. ಆದ್ರೆ ರಜಿತಾಗೆ ಮಾತ್ರ ತುಂಬಾ ನೋವಾಗ್ತಿರುತ್ತೆ. ದಯವಿಟ್ಟು ನನಗೆ ಮರ್ಸಿ ಕಿಲ್ಲಿಂಗ್
ಮಾಡ್ಬಿಡು, ಈ ನೋವನ್ನ ನನಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಇದನ್ನ ಕೇಳಿ ಒಂದು ದಿನ ಪ್ರಕಾಶ್ಗೂ ಕೂಡ ಸಾಕಾಗುತ್ತೆ. ಅವನು ಆಕೆ ನೋವನ್ನ ನೋಡೋಕೆ ಆಗಲ್ಲ. ಅದಕ್ಕೆ ಅವನು ರಜಿತಾಗೆ ಒಂದು ದಿನ ಇಂಜೆಕ್ಷನ್ ಕೊಟ್ಟು ಆಕೆನ ಕೊಂದ್ಬಿಡ್ತಾನೆ. ಆಗಿಂದ ಪ್ರಕಾಶ್ಗೆ ವಿಚಿತ್ರವಾದ ಇಮ್ಯಾಜಿನೇಷನ್ ಆಗ್ತಿರುತ್ತೆ. ಯಾವೆಲ್ಲ ಪೇಷಂಟ್ ಕಷ್ಟದಲ್ಲಿ ನೋವಲ್ಲಿ ಒದ್ದಾಡ್ತಿರ್ತಾರೋ ಅವನನ್ನ ನೋಡಿ ಅವನಿಗೆ ತನ್ನ ಹೆಂಡತಿನೇ ನೆನಪಾಗ್ತಿರುತ್ತೆ. ಅದಕ್ಕೆ ಅವನು ಅವರನ್ನ ಕೊಲ್ತಿರ್ತಾನೆ. ಅಂದ್ರೆ ಇಲ್ಲಿ ಪ್ರಕಾಶ್ಗೆ ಪರ್ಸನಾಲಿಟಿ ಡಿಸಾರ್ಡರ್ ಆಗಿರುತ್ತೆ. ಅದಕ್ಕೆ ಅವನು ಒಂದು ಸಲ ಪೇಷಂಟ್ ನ ಬದುಕಿಸ್ಬೇಕಂತ ತುಂಬಾ ಟ್ರೈ ಮಾಡ್ತಿದ್ರೆ ಒಂದು ಸಲ ಅವನು ಅವರನ್ನ ಸಾಯಿಸ್ತಿರ್ತಾನೆ. ಈಗ ಪ್ರಕಾಶ್ಗೆ ಸ್ವಲ್ಪ ಶಕ್ತಿ ಬರುತ್ತೆ. ಅವನು ಮತ್ತೆ ವಿವೇಕ್ ಜೊತೆ ಫೈಟ್ ಮಾಡ್ತಾನೆ. ಅವನು ವಿವೇಕ್ ತಲೆಗೆ ಹೊಡಿತಾನೆ. ಇದರಿಂದ ವಿವೇಕ್ ಅಲ್ಲೇ ಮೂರ್ಛೆ ಹೋಗ್ತಾನೆ. ಆಮೇಲೆ ಅವನು ತನ್ನ ಮನೆನ ಸುಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಸ್ಟೋರಿ ಅಲ್ಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇದೆಲ್ಲ ಸ್ಟೋರಿನ ವಿವೇಕ್ ಆ ಡಾಕ್ಟರ್ಗೆ ಹೇಳ್ತಿರ್ತಾನೆ. ಆಕ್ಚುಲಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕೋಮದಲ್ಲಿದ್ದ ವ್ಯಕ್ತಿನ ತೋರಿಸಿದ್ರಲ್ಲ, ಆತ ಬೇರೆ ಯಾರು ಅಲ್ಲ, ಇದೇ ವಿವೇಕ್ ಆಗಿರ್ತಾನೆ. ಇನ್ನು ವಿವೇಕ್ ಇಲ್ಲಿ ಡಾಕ್ಟರ್ಗೆ ಆ ಪ್ರಕಾಶ್ನ ಹಿಡ್ಕೋಬೇಕು, ಇಲ್ಲಾಂದ್ರೆ ಅವನು ಎಷ್ಟು ಜನರನ್ನ ಕೊಲ್ತಾನೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಡಾಕ್ಟರ್ ಇವರನ್ನ ಮಾತನ್ನ ಕೇಳಿ ಇನ್ನೊಬ್ಬ ಡಾಕ್ಟರ್ಗೆ ಇವನು ಎಷ್ಟು ನಿಜ ಹೇಳ್ತಿದ್ದಾನೋ ಸುಳ್ಳು ಹೇಳ್ತಿದ್ದಾನೋ ಗೊತ್ತಿಲ್ಲ. ಇದೆಲ್ಲ ಇವನ ಇಮ್ಯಾಜಿನೇಷನ್ ಕೂಡ ಆಗಿರಬಹುದು. ಏಕೆಂದ್ರೆ ವಿವೇಕ್ ತಾನು ತಗೊಂಡ ಲಾಸ್ಟ್ ಕೇಸಲ್ಲಿ ಸೋತಿರ್ತಾನೆ. ಅದಕ್ಕೆ ಅವನ ಮೈಂಡ್ ಅಲ್ಲಿ ಈ ರೀತಿ ಇಮ್ಯಾಜಿನೇಷನ್ ಆಗಿರಬಹುದು ಅಂತ ಅನ್ಕೋತಾನೆ. ಈಗ ಒಬ್ಬ ನರ್ಸ್ ವಿವೇಕ್ಗೆ ಮೆಡಿಸಿನ್ ಕೊಟ್ಟು ಅವನನ್ನ ಮಲಗಿಸ್ತಾಳೆ. ಆದ್ರೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಪ್ರಕಾಶ್ ಬರ್ತಾನೆ. ಈತ ಬಂದು ವಿವೇಕ್ನ ಕೊಲ್ಲಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಸಡನ್ ಆಗಿ ವಿವೇಕ್ಗೆ ಎಚ್ಚರಿಕೆಯಾಗಿ ಅವನು ಪ್ರಕಾಶ್ ಜೊತೆ ಫೈಟ್ ಮಾಡ್ತಾನೆ. ಇಲ್ಲಿ ಪ್ರಕಾಶ್ ತನ್ನ ಬೆರಳಲ್ಲಿ ಒಂದು ಸೀಕ್ರೆಟ್ ಇಂಜೆಕ್ಷನ್ ನ ಹಾಕೊಂಡಿರ್ತಾನೆ. ಅದರಿಂದಾನೆ ಅವನು ತುಂಬಾ ಪೇಷಂಟ್ಸ್ ನ ಕೊಂದಿರ್ತಾನೆ. ಆದ್ರೆ ವಿವೇಕ್ ಅವನ ಜೊತೆ ಫೈಟ್ ಮಾಡಿ ಅದೇ ಬೆರಳನ್ನ ಅವನ ಕುತ್ತಿಗೆಗೆ ಚುಚ್ಚುತ್ತಾನೆ. ಇದರಿಂದ ಪ್ರಕಾಶ್ ಅಲ್ಲೇ ಸತ್ತೋಗ್ತಾನೆ. ಈಗ ವಿವೇಕ್ ಅಲ್ಲಿಂದ ಎದ್ದು ಹೋಗ್ತಾನೆ. ಆದ್ರೆ ಇನ್ನೊಂದು ಕಡೆ ನಮಗೆ ಪ್ರಕಾಶ್ನ ತೋರಿಸ್ತಾರೆ. ಆತ ಇನ್ನೂ ಸತ್ತಿರಲ್ಲ. ಅವನು ಸಡನ್ ಆಗಿ ಕಣ್ಣು ತೆರೀತಾನೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.